ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕನಕಾಂಬರ ಹೂವು ಹೇಗೆ ಬಿಡುತ್ತೆ, ಅಬ್ಬಲಿಗೆ ಹೂವು ಅಂತ ಕರೀತಾರೆ ಇದಕ್ಕೆ, ಹೇಗೆ ತುಂಬಾ ಹೂವು ಬಿಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿದು ಕಟಿಂಗ್ಸಿಂದ ನೆಟ್ಕೊಂತ ಅಬ್ಬಲ್ ಗಿಡ ಎಷ್ಟೊಂದು ನೆಲದಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ, ಎಷ್ಟೊಂದು ಅಬ್ಬಲ್ಗೆ ಹೂ ಬಿಟ್ಟಿದೆ ನೋಡಿ. ಇದನ್ನು ಹಾಕ್ಕೊಂಡಿದ್ದು 1 ತಿಂಗಳಾಗಿದೆ ಅಷ್ಟೇ. ಈ ಅಬ್ಬಲ್ಗೆ ಗಿಡಕ್ಕೆ ತುಂಬಾ ಬಿಸಿಲು ಬೇಕು ಮತ್ತು ನೀರು ಹಾಕಬೇಕು. ಈ ಕನಕಾಂಬರ ಗಿಡ ಕೇಳೋದೊಂದೇ, ಜಾಸ್ತಿ ಬಿಸಿಲು ಬೇಕು, ಇದಕ್ಕೆ ಜಾಸ್ತಿ ನೀರು ಹಾಕಬೇಕು. ಇವೆರಡು ಹಾಕಿದರೆ ಕನಕಾಂಬರ ಹೂಗಳಲ್ಲಿ ಚೆಂದಾಗಿ ಹೂ ಬರುತ್ತೆ. ನೀರು ಅಂದರೆ ಭಾರಿ ಹಾಕೋಂಗಿಲ್ಲ, ಆದರೆ ಡೈಲಿ ಹಾಕ್ಬೋದು. ಬೆಳಗ್ಗೆ ಸಂಜೆ 2 ಹೊತ್ತು ಕೂಡ ಹಾಕ್ಬೋದು. ತುಂಬ ಬಿಸಿಲಿರುತ್ತಲ್ಲ, ಹಾಗಾಗಿ 2 ಹೊತ್ತು ಕೂಡ ಹಾಕ್ಬೋದು. ನೀರು ನೆಲದ ತೇವಾಂಶ ನೋಡ್ಕೊಂಡು ಹಾಕಬೇಕಷ್ಟೆ. ಇವಾಗ ಹೇಗೂ ಚಳಿಗಾಲ ಅಲ್ವಾ, ಈಗ ಮಣ್ಣೇನಾದ್ರು ಒಣಗಿದ್ರೆ ಮಾತ್ರ ನೀರು ಹಾಕಿ. ಭಾರಿ ಒಂದು ಸರ್ತಿ ಹಾಕಿದ್ರೆ ಸಾಕು, ಬೆಳಗ್ಗೆನ ಅಥವಾ ಸಂಜೆನ ಯಾವ್ದಾದ್ರು ಒಂದು ಸಲ ನೀರು ಕೊಟ್ಟರೆ ಸಾಕು. ಇದಕ್ಕೆ ನೆಲದಲ್ಲಿ ಹಾಕ್ಕೊಳೋದಾದರೆ ಅಷ್ಟೊಂದು ಕೇರ್ ಇಲ್ಲ. ಫಾಟಲ್ಲೆಲ್ಲ ಹಾಕ್ಕೊಳೋದಾದರೆ ನಾವು ಅವಾಗ ಇದಕ್ಕೇನಾದ್ರು ಗೊಬ್ಬರ ಫರ್ಟಿಲೈಸರ್ ಕೊಡ್ತಾಯಿದ್ರೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ಬೋದು. ಮತ್ತು ಹುಳ ಎಲ್ಲ ಹೊಡಿಬಾರ್ದಂದರೆ ಇದಕ್ಕೆ ಬೂದಿ ಕೂಡ ಹಾಕ್ಬೋದು. ಹಳ್ಳಿ ಸೈಡೆಲ್ಲ ಬೂದಿಗಳನ್ನೇ ಜಾಸ್ತಿ ಆಗೋದು, ಗಿಡಗಳಿಗೆಲ್ಲ ಹುಳ ಎಲ್ಲ ಹೊಡಿತದಲ್ಲ ಆವಾಗ. ಕಂಪೋಸ್ಟ್ ಯಾವ್ದು ಗೊಬ್ಬರ ಬೇಕಾದ್ರೆ ಹಾಕ್ಬೋದು, ಹಟ್ಟಿ ಗೊಬ್ಬರ ಯಾವ್ದು ಬೇಕಾದ್ರೆ, ತರಕಾರಿ ಸಿಪ್ಪೆ ಗೊಬ್ಬರ ಎಲ್ಲ ಮಾಡ್ತಾರಲ್ಲ ಅದನ್ನು ಕೂಡ ಹಾಕ್ಬೋದು. ಇದಕ್ಕೆ ಈ ಥರ ಗೊಬ್ಬರನ, ಬಾಳೆಹಣ್ಣಿನ ಸಿಪ್ಪೆ ಇದೆಲ್ಲ ಗೊಬ್ಬರನ್ನೆಲ್ಲ ತಿಂಗಳಿಗೊಂದು ಸತಿ ಕೊಡ್ತಾಯಿದ್ರೆ ಹೂವು ಚೆನ್ನಾಗಿ ಬರುತ್ತೆ. ಈ ಹೂವು ತುಂಬ ದಿನ ಇರ್ತದೆ ನೋಡಿ, ಹೇಗೆ ಬಿಟ್ಕೊಂಡಿದೆ, ಎಷ್ಟೊಂದು ಬಿಟ್ಟಿದೆ ಅಂತ. ಈ ಹೂವು ಬಾಡಿ ಹೋಗೋದಿಲ್ಲ, ನೋಡೋಕ್ಕೂ ಚೆನ್ನಾಗಿರುತ್ತೆ. ನಾನು ಯಾವಾಗೂ ಹೂ ಕುಯ್ತಾನೆ ಇರ್ತೀನಿ. 2 ದಿನಕ್ಕೊಂದು ಸತಿ 3 ದಿನಕ್ಕೊಂದು ಸತಿ ಕುಯ್ತಾನೆ ಇರ್ತೀನಿ. ತುಂಬ ಅಬ್ಬಲಿ ಗಿಡ ಸಾಲಲ್ಲಿ ಉದ್ದಕ್ಕೂ ಹಾಕ್ಕೊಂಡಿದ್ದೀನಿ ನೋಡಿ. ಇದರಲ್ಲೆಲ್ಲ ಇನ್ನೂ ಮೊಗ್ಗು ಬರ್ತಾಯಿದೆ, ಇನ್ನೂ ತುಂಬ ಆಗಿದೆ ನೋಡಿ. ಇದನ್ನು ಎರೆಯಿಂದ ನೆಟ್ಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಇದು 2 ವೆರೈಟಿಗಳಿದ್ದಾವೆ ನನ್ನ ಹತ್ರ. ಇನ್ನೊಂದು ಸೈಡ್ ಅಬ್ಬಲಿಗಿದೆ, ಅದನ್ನು ತೋರಿಸ್ತೀನಿ ನೋಡಿ. ಇದೊಂದು ಕಲರ್ ಅಬ್ಬಲಿಗೆ, ಒಂದೇ ಗಿಡದಲ್ಲಿ ಎಷ್ಟೊಂದು ಹೂವಾಗಿದೆ ಅಂತ. ಇದು ಕಟ್ಟ ಕಲರ್, ಸ್ವಲ್ಪ ಗಿಡ್ಡ ತೊಟ್ಟಿರುತ್ತಲ್ಲ, ಹಾಗಾಗಿ ಕಟ್ಟ ಕಲರ್ ಆಗಲೇ ನೋಡೋಕ್ಕಲ್ಲ ಚೆನ್ನಾಗಿ ಹೂ ಬಿಟ್ಕೊಂಡಿರುತ್ತೆ. ನಿಮಗೂ ಈ ಥರ ಗೊಂಚಲು ಹೂ ಬೇಕು ಅಂದರೆ ಸ್ವಲ್ಪ ಹೂವಿನ ಗಿಡಕ್ಕೆ ಕೇರ್ ತೊಗೊಬೇಕು. ಗೊಬ್ಬರ ಎಲ್ಲ ಹಾಕಿ ಫರ್ಟಿಲೈಸರ್ ಎಲ್ಲ ಕೊಡ್ತಾಯಿದ್ರೆ ಇದೇ ಥರ ಹೂಗಳೆಲ್ಲ ತುಂಬ್ಕೊಂಡಿರುತ್ತೆ ನೋಡಿ. ಪಾಟಲ್ಲಿ ಕೂಡ ಬೆಳೆಸ್ಬೋದು ಈ ಹೂವಿನ ಗಿಡನ. ನಾನು ನೆಲದಲ್ಲಿ ಹಾಕ್ಕೊಂಡಿರುವಂಥದ್ದು ನೋಡಿ, ಎಷ್ಟೊಂದು ಹೂ ಬಿಡುತ್ತೆ. ನಾನು ಇದನ್ನು 2 ದಿನಕ್ಕೊಂದು ಸತಿ ಕುಯ್ತೀವಿ ನಾವು. ಹೂ ಕುಯ್ದಂಗೂ ಜಾಸ್ತಿ ಹೂ ಬಿಡುವಂಥದ್ದು ನೋಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.